10 ವರ್ಷಗಳ ಬ್ಯಾಟರಿ ಲೈಫ್ ಜೊತೆಗೆ 5 ವರ್ಷಗಳ ವ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಅದನ್ನು ನಾವು ನೋಡಿದ್ರೆ ನಮಗೆ ಅಂದಾಜಾಗುತ್ತೆ. ಆಲ್ರೆಡಿ ನಾವು ಇವಾಗ ನೋಡಿದ್ದೇವೆ ಎಷ್ಟು ಫ್ರೀ ಮೇಂಟೆನೆನ್ಸ್ ಅಂತ ನೋಡಿ. ನಮ್ಮ ನೆಲದಲ್ಲಿ ಜಾಗಗಳು ಇಲ್ಲ ಅಂತ ಹೇಳಿದರೆ ನಾವು ವಾಲಲ್ಲಿ ಮೌಂಟ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿಯನ್ನು ಕೊಟ್ಟಿರುವಂಥ ಮತ್ತು ಕಡಿಮೆ ಸ್ಪೇಸಲ್ಲಿ ಫ್ರೀ ಮೇಂಟೆನೆನ್ಸ್ ಮಾಡಬಹುದಾದಂತಹ ಮತ್ತು 3 ತಿಂಗಳಿಗೆ ಒಮ್ಮೆ ನಮಗೆ ಬೇಕಾಗಿದ್ದ ಡಿಸ್ಟಿಲ್ ವಾಟರ್ನ ಚೇಂಜ್ ಮಾಡುವ ಅವಶ್ಯಕತೆಗಳೇ ಇದರಲ್ಲಿಲ್ಲ. ಅಷ್ಟು ಸುಲಭವಾಗಿ ನಮ್ಮ ಮನೆಯನ್ನು ಬೆಳಗುವುದಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಬಂದು ಹೇಳ್ತಿರೋದು ಬಸುಕಿ ಲಿಥಿಯಂ UPS ಕಡೆಗೆ ನಾವೆಲ್ಲರೂ ಬದಲಾಗೋಣ ಅಂತ. ನಿಮ್ಮ ಈ ವಿಡಿಯೋದಿಂದ ನಮ್ಮ ಎಲ್ಲ ಗ್ರಾಹಕರಿಗೆ ನಮ್ಮ ಈ ಚಾಣಕ್ಯ ಶಾಪ್ ಒಂದು ಪರಿಚಯ ಆಗಿದೆ. ಮತ್ತು ದೀಪಾವಳಿ ಟೈಮಲ್ಲಿ ಮಾಡಿದ ವಿಡಿಯೋದಿಂದ ನಮ್ಮ ಶಾಪ್ ಇಂಡಿಯಾನಲ್ಲೇ ಟಾಪ್ 1 ಸೇಲ್ ಮಾಡಿದೆ. ಓಕೆ, ಕಂಗ್ರಾಚುಲೇಷನ್ಸ್ ನಿಮಗೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ನಾನು ಕಡಬದಲ್ಲಿದ್ದೇನೆ. ಕಡಬದ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಇದು ಬರುವಂತಹದ್ದು ನಮಗೆ ಸುಬ್ರಹ್ಮಣ್ಯದಿಂದ ನಾವು ಪುತ್ತೂರಿಗೆ ಹೋಗಬೇಕಿದ್ರೆ ಇಲ್ಲಿ SBIಯ ಪ್ರಧಾನ ಕಚೇರಿ ಇದೆ, ಅಂದರೆ ಕಡಬ ಶಾಖೆ ಇದೆ. ಅದರ ಎದುರು ಭಾಗದಲ್ಲಿ ಬರತಕ್ಕಂತಹ ಚಾಣಕ್ಯ ಎಲೆಕ್ಟ್ರಾನಿಕ್ಸ್. ಈ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ನಲ್ಲಿ ನಾನು ಬಂದು ವಿಡಿಯೋವನ್ನು ಮಾಡಿದ ನಂತರ ನೀವು ಕೊಟ್ಟಿರುವಂಥ ರೆಸ್ಪಾನ್ಸ್ಗಳು ಮತ್ತು ನೀವು ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಮೇಲೆ ಇಟ್ಟಿರುವಂಥ ನಂಬಿಕೆಗಳಿಗೆ ಈ ಒಂದು ಸಂಸ್ಥೆಯ ಮಾಲಕರ ಪರವಾಗಿ ನಾನು ನಿಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಈ ಸಂಸ್ಥೆಯಿಂದ ಮಾಡ್ತಿರ್ತಕ್ಕಂತಹ 3ನೇ ವಿಡಿಯೋ. ಈ 3 ವಿಡಿಯೋಗಳನ್ನು ನಾನು ಬಂದು ಮಾಡಬೇಕು ಅಂತ ಹೇಳಿದರೆ ಜನರು ಇಟ್ಟಿರುವಂತಹ ನಂಬಿಕೆಗಳನ್ನು ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಇವತ್ತು ಉಳಿಸಿದೆ ಅಂತ ಹೇಳೋದ್ರ ಬಗ್ಗೆ ನಮಗೇನೆ ಹೆಮ್ಮೆ ಆಗ್ತಾ ಇದೆ. ಯಾಕಂದರೆ ಕೇವಲ ಕಡಬದವರು ಮಾತ್ರವಲ್ಲದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಕಡೆಗಳಿಂದ ಹಾಗೆಯೇ ಕೇರಳದಿಂದ ಕೂಡ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಕಡಬದ ಈ ಒಂದು ಸಂಸ್ಥೆಗೆ ಬಂದು ನೀವೆಲ್ಲರೂ ಕೂಡ ಸಂತೃಪ್ತ ಗ್ರಾಹಕರಾಗಿರುವುದು ನಮಗೆ ಬಹಳ ಖುಷಿಯ ವಿಚಾರ. ಹಾಗೆಯೇ 5 ವರ್ಷಗಳ ಕಾಲ ವ್ಯಾರಂಟಿ ಜೊತೆಗೆ 10 ವರ್ಷಗಳ ಬ್ಯಾಟ್ರಿ ಲೈಫ್, ಹಾಗೆಯೇ 22 kg ಮಾತ್ರ ತೂಕ ಇರುವಂಥದ್ದು. ಹಾಗೆಯೇ ನಮ್ಮ ಎಲ್ಲೂ ಕೂಡ ಅಂದರೆ ನಮ್ಮ ವಾಲ್ಗಳಲ್ಲಿ ಅಂದರೆ ಗೋಡೆಗಳಲ್ಲೂ ಕೂಡ ಇದನ್ನು ಫಿಕ್ಸ್ ಮಾಡಬಲ್ಲಂತಹ ಬಸುಕಿ ಲಿಥಿಯಂ UPS ಅನ್ನು ಈಗ ಮಾರುಕಟ್ಟೆಗೆ ಪರಿಚಯ ಮಾಡಿ ಸುಮಾರು 2 ವರ್ಷಗಳ ಹತ್ತಿರ ಆಗ್ತಾ ಬರ್ತಾ ಇದೆ. ಆಲ್ಮೋಸ್ಟ್ ಆಗಿ ಕರ್ನಾಟಕ ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಈ ನಮಗೆ ಸ್ಪೇಸ್ ಕಡಿಮೆ ಸಾಕು ಮತ್ತು ಮೈಂಟೆನೆನ್ಸ್ ಫ್ರೀ ಆಗಿರ್ತಕ್ಕಂತಹ ಬಸುಕಿ ಲಿಥಿಯಂ UPS ಅನ್ನು ಬಳಸುವುದರಿಂದ ನಮಗೆ ಬೇಕಾಗಿರುವಂಥ ಒಂದು ಒಳ್ಳೆ ರೀತಿಯ ಕಡಿಮೆ ಸ್ಪೇಸ್ನಲ್ಲಿ ಒಳ್ಳೆ ರೀತಿಯ ಐಟಮ್ ಅನ್ನು ನಾವೆಲ್ಲರೂ ಕೂಡ ಬಳಸ್ತೇವೆ ಅಂತ ಹೇಳುವಂಥ ಸಂತೃಪ್ತ ಭಾವನೆ ಇವತ್ತು ಇದನ್ನು ಬಳಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗಿದೆ. ಅದಕ್ಕೆ ಬೇಕಾಗಿಯೇ ನಮ್ಮ ಬಸುಕಿ ಲಿಥಿಯಂ UPS ಹೇಗೆ ವರ್ಕ್ ಆಗುತ್ತೆ ಮತ್ತು ಇದು ನಮ್ಮಲ್ಲಿರುವಂಥ ಈ ಹಿಂದಿನ UPSಗೆ ಮತ್ತು ಈ UPSಗೆ ಕಂಪೇರ್ ಮಾಡಿದರೆ ಯಾವ ಕಾರಣಕ್ಕಾಗಿ ಇದನ್ನು ಬಳಸಬೇಕು, ನಂತರ ಇದರಲ್ಲಿರುವಂತಹ ಲಾಭಗಳು ಏನು, ನಂತರ ಇದು ನಮ್ಮಲ್ಲಿರುವಂತಹ UPSನ ರೀತಿಯಲ್ಲೇ ಈ ಬಸುಕಿ UPS ಕಾರ್ಯವನ್ನು ನಿರ್ವಹಿಸ್ತದ ಅಥವಾ ಇದು ಕೇವಲ ಒಂದು ಮಾರ್ಕೆಟಿಂಗ್ ಮಾಡೋದಕ್ಕೆ ಬೇಕಾಗಿ ಮಾತ್ರ ಈಗ ಪರಿಚಯವನ್ನು ಮಾಡಿಸ್ತಾ ಇದ್ದಾರಾ ಅಥವಾ ಇದನ್ನು ಬಳಸಿರ್ತಕ್ಕಂಥ ಗ್ರಾಹಕರು ಏನು ಹೇಳ್ತಾರೆ, ಹಾಗೆಯೇ ಈ ಒಂದು ಮಾಲಕರು ಇದರ ಬಗ್ಗೆ ಎಷ್ಟು ವಿಶ್ವಾಸವನ್ನು ಕೊಡ್ತಾರೆ ಅಂತ ಹೇಳೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡೋದಕ್ಕೆ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಕಡಬಕ್ಕೆ ಬಂದಿರುವಂಥದ್ದು. ಮತ್ತೊಂದು ವಿಚಾರವನ್ನು ಗಮನಿಸಿಕೊಳ್ಳಬೇಕು. ಸದ್ಯದ ಮಟ್ಟಿಗೆ ತಾಲೂಕಿಗೆ ಒಂದೇ ಒಂದು ಸಂಸ್ಥೆಗಳಿಗೆ ಫ್ರಾಂಚೈಸಿಯನ್ನು ಇವತ್ತು ಬಸುಕಿ ಲಿಥಿಯಂ UPS ಅವರು ಕೊಟ್ಟಿರುವಂಥದ್ದು. ಆ ಒಂದು ದೊಡ್ಡ ಅವಕಾಶ ನಮ್ಮ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು ನಮಗೆಲ್ಲರಿಗೂ ಖುಷಿಯ ವಿಚಾರ. ಯಾಕಂದರೆ ಇವರು ವಿಶ್ವಾಸವನ್ನು ಗಳಿಸಿರುವಂಥ ಸಂಸ್ಥೆ. ಹಾಗಾಗಿ ಇವತ್ತು ಬಸುಕಿ ಲಿಥಿಯಂ UPSನ ವಿಶೇಷತೆಗಳು ಹಾಗೆಯೇ ಅದರ ಮಾಹಿತಿ ನಾವು ತಿಳ್ಕೊಂಡ ಬಳಿಕ ನಮ್ಮ ಮನೆಗಳಿಗೆ ನಾವು ಅಥವಾ ನಮ್ಮ ಶಾಪ್ಗಳಿಗೆ ಯಾವುದೇ ಒಂದು ವಿಚಾರಗಳಿಗೆ ಇದನ್ನು ಫಿಕ್ಸ್ ಮಾಡಿಕೊಳ್ಳಬಹುದು. ಈಗ ನಾನು ನೇರವಾಗಿ ಈ ಬಸುಕಿ ಲಿಥಿಯಂ UPSನ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡ ಬಳಿಕ ಇದನ್ನು ಒಬ್ಬರು ಕಸ್ಟಮರ್ ಇವತ್ತು ಫಿಕ್ಸ್ ಕೂಡ ಮಾಡಲಿಕ್ಕಿದ್ದಾರೆ. ಅಲ್ಲೂ ಕೂಡ ಹೋಗಿ ಇದರ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸನ್ನು ನಿಮಗೆ ಕೊಡ್ತೇನೆ, ಬನ್ನಿ. ವೀಕ್ಷಕರು, ಇವಾಗ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ನ ಮಾಲಕಿ ನನ್ನ ಜೊತೆಗೆ ಶ್ರೀಮತಿ ಅಕ್ಷತಾ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಗ್ರಾಹಕರು ನಿಮ್ಮ ಮೇಲೆ ಅಂದರೆ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಅಲ್ಲಿರ್ತಕ್ಕಂತಹ ಎಲ್ಲ ಐಟಮ್ಗಳ ಮೇಲೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳ ಮೇಲೆ ನಂಬಿಕೆ ಇಟ್ಟು ಪ್ರೀತಿ ಇಟ್ಟು ವಿಶ್ವಾಸವಿಟ್ಟು ಬಂದಿದ್ದಾರೆ. ಅದಕ್ಕೆ ಸರಿಯಾಗಿರುವಂತಹ ಒಂದು ಏನು ಅವರಿಗೆ ಕೊಡಬೇಕು ಕಸ್ಟಮರ್ಗಳಿಗೆ ಸರ್ವಿಸ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು ಅದನ್ನು ಕೊಟ್ಟಿದ್ದೀರಿ. ಸೊ ಅದಕ್ಕಾಗಿ ಗ್ರಾಹಕರು ಮತ್ತೆ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಅನ್ನ ಇವತ್ತು ಚೂಸ್ ಮಾಡಿಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಮ್ಮ
ನಿಮ್ಮ ಈ ವಿಡಿಯೋದಿಂದ ನಮ್ಮ ಎಲ್ಲ ಗ್ರಾಹಕರಿಗೆ ನಮ್ಮ ಈ ಚಾಣಕ್ಯ ಶಾಪ್ ಒಂದು ಪರಿಚಯ ಆಗಿದೆ. ಮತ್ತು ದೀಪಾವಳಿ ಟೈಮಲ್ಲಿ ಮಾಡಿದ ವಿಡಿಯೋದಿಂದ ನಮ್ಮಲ್ಲಿ ನಮ್ಮ ಶಾಪ್ ಇಂಡಿಯಾನಲ್ಲೇ ಟಾಪ್ 1 ಸೇಲ್ ಮಾಡಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಅಂದ್ರೆ ಇದೆಲ್ಲನೂ ಕೂಡ ನೀವು ಕೊಡುವಂತ ಸರ್ವಿಸ್, ನಿಮ್ಮಲ್ಲಿರುವಂತಹ ಪ್ರಾಡಕ್ಟ್ಗಳ ಮೇಲೆ ವಿಶ್ವಾಸವಿಟ್ಟು ಜನರೇ ನಿಮ್ಮನ್ನ ಬೆಳೆಸಿರ್ತಕ್ಕಂಥದ್ದು ಅಲ್ವಾ? ಮತ್ತೊಂದು ನಿಮಗೆ ನಾವು ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಇಡೀ ನಮ್ಮ ದೇಶದಲ್ಲೇ ಈ ರೀತಿಯ ಕ್ರೋಮ್ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳ ಫ್ರಾಂಚೈಸಿಯನ್ನು ತೆಗೆದುಕೊಂಡಿರುವಂಥ ಮೊಟ್ಟ ಮೊದಲ ಮಹಿಳಾ ಒಬ್ಬರು ಮಾಲಕಿ ನೀವು. ಅದಕ್ಕೆ ಬೇಕಾಗಿ ಇಂಥ ಒಂದು ಧೈರ್ಯವನ್ನು ತಗೊಂಡಿದ್ದೀರಿ ನೋಡಿ. ಅದಕ್ಕೆ ಬೇಕಾಗಿ ನಿಮಗೆ ಮೊದಲನೇದಾಗಿ ನಮ್ಮ ಚಾನೆಲ್ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಮೇಡಮ್, ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರುವಂಥದ್ದು ನಿಮಗೆ ಗೊತ್ತೇ ಇದೆ, ಬಸುಕಿ ಲಿಥಿಯಂ UPS ಬಗ್ಗೆ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಕೂಡ ಇವತ್ತು UPSಗಳಿದೆ, ಇನ್ವರ್ಟರ್ಗಳು ಎಲ್ಲನೂ ಇದೆ. ಆದರೆ ಈ ಬಸುಕಿ ಲಿಥಿಯಂ UPS ಅನ್ನು ಯಾಕೆ ಬಳಸಿಕೊಳ್ಳಬೇಕು, ಏನು ಇದರ ವಿಶೇಷತೆ ಅಂತ ಹೇಳುವಂಥದ್ದು. ಈ ಬಸುಕಿ ಲಿಥಿಯಂ UPS ಅನ್ನು ಯಾಕೆ ಬಳಸಬೇಕು ಅಂತ ಹೇಳಿದರೆ, ಮುಂಚೆಲ್ಲ ನಾವು ಟ್ಯೂಬ್ಯುಲರ್ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಅದೊಂದು 70 to 80 kgs ಇದೆ, ಮತ್ತು UPS ಸಪ್ರೇಟ್ ಆಗಿರುತ್ತೆ. ಅದನ್ನು ಬ್ಯಾಟ್ರಿನ ಕ್ಯಾರಿ ಮಾಡೋಕ್ಕೆ ಮಿನಿಮಮ್ 2 ಮೆಂಬರ್ಸ್ ಬೇಕೇ ಬೇಕು. ಒಂದು ವೇಳೆ ಅಪ್ಸ್ಟೇರ್ಸ್ ಎಲ್ಲ ಇದ್ದರೆ ನೀವು ಬ್ಯಾಟ್ರಿಯನ್ನು 2 ಮೆಂಬರ್ಸ್ ಕ್ಯಾರಿ ಮಾಡಲೇಬೇಕು. ಬಟ್ ಈ UPS ಯೂಸ್ ಮಾಡೋದು ಯಾಕಂದರೆ ಒಂದು ಲೈಟ್ ವೆಯ್ಟ್ 22 kg ಇದೆ ಈ UPS. ಆ್ಯಂಡ್ ಇದರಲ್ಲಿ UPS ಮತ್ತು ಬ್ಯಾಟ್ರಿ ಇನ್ಬಿಲ್ಟ್ ಆಗಿ ಬರ್ತಾ ಇದೆ. ಸೊ ನಿಮಗೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತೆ ನಿಮಗೆ ಅದನ್ನು ಬೇಕು ಅಂತಂದ್ರೆ ಸ್ಪೇಸ್ ಕೂಡ ಕನ್ಸಂಪ್ಷನ್ ಕಡಿಮೆ ಇದೆ. ಅದನ್ನ ಗೋಡೆಗಳಿಗೆ ಕೂಡ ಫಿಕ್ಸ್ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ. ಈ ಲಿಥಿಯಂ ಅಂದ್ರೆ ಬಸುಕಿ ಲಿಥಿಯಂ UPS ಅನ್ನ ಬಳಸೋದ್ರಿಂದ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇದರಲ್ಲೂ ಕೂಡ ಸಿಗುತ್ತಾ ಅಂತ? ಹೌದು, ಖಂಡಿತವಾಗೂ ಸಿಗುತ್ತೆ. ಈಗ ನೀವು ಮನೆಗೆ ನಾರ್ಮಲ್ ಆಗಿ 1 ಕಿಲೋವ್ಯಾಟಿನ UPS ಗಳನ್ನ ಯೂಸ್ ಮಾಡ್ತೀರಿ, 150 AH ಬ್ಯಾಟ್ರಿದು. ಸೊ ಅದೇ ಅಷ್ಟರಲ್ಲಿ ಯಾವ ಕೆಪಾಸಿಟಿ ಇದೆ ಅದೇ ಸೇಮ್ ಕೆಪಾಸಿಟಿ ನಿಮಗೆ ಬಸುಕಿ ಲಿಥಿಯಂ UPS ಅಲ್ಲಿ ಕೂಡ ಸಿಗುತ್ತೆ. BG1250 ಅಂತ ಮಾಡೆಲ್ ಇದೆ, ಅದರಲ್ಲಿ ಸಿಗುತ್ತೆ ನಿಮಗೆ. ಕರ್ನಾಟಕದ ಎಲ್ಲಾ ಕಡೆ ಫ್ರಾಂಚೈಸಿಗಳನ್ನ ಕೊಟ್ಟಿದ್ದಾರೆ. ನಾವು ಕೂಡ 5 ತಿಂಗಳ ಹಿಂದೆ ಒಂದು ಗ್ರಾಹಕರ ಮನೆಯಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ದೇವೆ. ತಗೊಂಡಿರುವವರ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ. ಇವತ್ತು ನಾವೊಬ್ಬರ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ಲಿಕ್ಕಿದ್ದೇವೆ ನಾವು. ಅಂದ್ರೆ ಅವರ ಕಡೆಯಿಂದ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಇದರಲ್ಲಿ 1 ಕಿಲೋವ್ಯಾಟ್ ಇಂದ 10 ಕಿಲೋವ್ಯಾಟ್ ತನಕದ ಮಾಡೆಲ್ಗಳಿದೆ, ಬೇರೆ ಬೇರೆ ವೆರೈಟಿನಲ್ಲಿ ಮಾಡೆಲ್ಗಳಿದೆ. ನೀವು ಧಾರಾಳವಾಗಿ ಬಳಸ್ಕೊಳ್ಬಹುದಲ್ವಾ? ಓಕೆ, ಇವಾಗ ರೇಟ್ಗಳ ವಿಚಾರಕ್ಕೆ ಬರೋಣ. ಮೊದಲು ನಾವು ಬಳಸಿದಂಥ ಇನ್ವರ್ಟರಿಗೂ ಈ ಇನ್ವರ್ಟರ್ನ ಇವಾಗ ಬಳಸಿದ್ರೆ ರೇಟ್ಗಳಲ್ಲಿ ಏನಾದರೂ ವೇರಿಯೇಷನ್ ಇದೆಯಾ? ಅದು ಕಡಿಮೆಗೆ ಸಿಗುತ್ತಾ ಅಥವಾ ಇದು ಕಡಿಮೆಗೆ ಸಿಗುತ್ತಾ ಅಂತ? ರೇಟ್ ವೇರಿಯೇಷನ್ ಇದೆ, ನಿಮಗೆ ಆ ಬ್ಯಾಟ್ರಿಗಳು ಕಡಿಮೆಗೆ ಸಿಗುತ್ತೆ. ಆದರೆ ನೀವು ಇದನ್ನು ಯೂಸ್ ಮಾಡಿದ್ರೆ ಇದು ರೇಟ್ ಕಂಪ್ಯಾರೇಟಿವ್ಲಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಟ್ಯೂಬ್ಯುಲರ್ ಬ್ಯಾಟ್ರಿಗಳಲ್ಲಿ 3 ತಿಂಗಳಿಗೆ ಒಂದ್ಸಲ ಡಿಸ್ಟಿಲ್ ವಾಟರ್ ಹಾಕ್ತಾ ಸರ್ವಿಸ್ ಮಾಡ್ತಾ ಇರಬೇಕು. ಬಟ್ ಬಸುಕಿ ಲಿಥಿಯಂ UPS ಅಲ್ಲಿ ಯಾವುದೇ ಮೇಂಟೆನೆನ್ಸ್ ಇರೋದಿಲ್ಲ, ಫ್ರೀ ಮೇಂಟೆನೆನ್ಸ್ ಅಲ್ಲಿ ಆಗುತ್ತೆ. ಕಂಪ್ಯಾರೇಟಿವ್ಲಿ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಈಗ ಬಸುಕಿ ಲಿಥಿಯಂ UPS ಕರ್ನಾಟಕದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಫ್ರಾಂಚೈಸಿ ಇರೋದ್ರಿಂದ ಅವರ ಸರ್ವಿಸ್ ಎಲ್ಲಾ ಕಡೆ ಅವೈಲೇಬಲ್ ಇದೆ. ಮತ್ತೆ ಈ ಬ್ಯಾಟ್ರಿಯನ್ನು ಯಾಕೆ ಈ UPS ಅನ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ನಾರ್ಮಲ್ ಟ್ಯೂಬ್ಯುಲರ್ ಬ್ಯಾಟ್ರಿಗಳು ಮ್ಯಾಕ್ಸಿಮಮ್ 500 to 600 ಲೈಫ್ ಸೈಕಲ್ ಇದೆ. ಬಟ್ ಬಸುಕಿ ಲಿಥಿಯಂ ಅಲ್ಲಿ ನಿಮಗೆ 2500 ಲೈಫ್ ಸೈಕಲ್ ಇದೆ. ಒಂದು ಬ್ಯಾಟ್ರಿ ಲೈಫ್ ಸೈಕಲ್ ಅಂದ್ರೆ ಒಂದು ಫುಲ್ ಡಿಸ್ಚಾರ್ಜ್ ಅಂಡ್ ಫುಲ್ ಚಾರ್ಜ್, ಇದು ಒಂದು ಲೈಫ್ ಸೈಕಲ್ ಬರುತ್ತೆ. ಬಟ್ ಬಸುಕಿಲಿ 2500 ಲೈಫ್ ಸೈಕಲ್ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 8 to 10 ಇಯರ್ಸ್ ಬರುತ್ತೆ ನಿಮಗೆ. ಓಕೆ, ಇದು ಚಾರ್ಜಿಂಗ್ ಅವರ್ ಎಷ್ಟು ತಗೊಳ್ಳುತ್ತೆ? ಅಂದ್ರೆ ಫುಲ್ ಒಂದ್ಸಲ ಚಾರ್ಜ್ ಆಗಬೇಕಂದ್ರೆ ಬಸುಕಿ ಲಿಥಿಯಂ UPS ಮ್ಯಾಕ್ಸಿಮಮ್ 4 to 5 hours ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ ನಿಮಗೆ. ನಾವು ಕೂಡ ಬಸುಕಿ ಲಿಥಿಯಂ UPS ಕಡೆಗೆ ಬದಲಾಗೋದ್ರಲ್ಲಿ ಒಂದು ಒಳ್ಳೆ ಅರ್ಥ ಇದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಿಕೊಳ್ಳಬಹುದಾಗಿದೆ ಅಲ್ವಾ? ಹಾಗೇನೆ ಮೇಡಮ್, ಇವತ್ತು ಈ ಬಸುಕಿ ಲಿಥಿಯಂ UPS ಅವರು ಫ್ರಾಂಚೈಸಿಗಳನ್ನು ಬೇರೆ ಬೇರೆ ಕಡೆಗಳಿಗೆ ಕೊಟ್ಟಿದ್ದಾರೆ. ಅಂದರೆ ತಾಲೂಕಲ್ಲಿ ಒಂದು ಕಡೆಗಳಿಗೆ ಮಾತ್ರ. ಕಡಬ ತಾಲೂಕಿನಲ್ಲಿ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ಗೆ ಈ ದೊಡ್ಡ ಅವಕಾಶ ಸಿಕ್ಕಿದೆ. ಅಂದರೆ ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಿಗಾಗಿರ್ಬೋದು ಅಥವಾ ಯಾವುದೇ ಶಾಪ್ಗಳಿಗೆ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಈ ಸಂದರ್ಭದಲ್ಲಿ. ಕಡಬದ ಚಾಣಕ್ಯದಲ್ಲಿ ಮಾತ್ರ ಸಿಕ್ಕಿರುವಂಥದ್ದು ಈ ಕಸ್ಟಮರ್ಗಳಿಗೆ ಭಾಳ ಖುಷಿಯ ವಿಚಾರ. ಕೇವಲ ಕಡಬದಲ್ಲಿ ಮಾತ್ರ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೀರಾ ಅಥವಾ ಎಲ್ಲಿಂದ ಕರೆಯನ್ನು ಮಾಡಿದ್ರು ಕೂಡ ತಾವುಗಳು ಈ ಒಂದು UPS ಅನ್ನು ಇನ್ಸ್ಟಾಲ್ ಮಾಡಿ ಕೊಡ್ತೀರಾ ಅಂತ? ಇಲ್ಲ, ಈಗ ನಮಗೆ ಕಡಬ ತಾಲೂಕು ಅಂದರೆ ನಾವು ಇಲ್ಲಿಗೆ ಮಾತ್ರ ಲಿಮಿಟ್ ಅಂತಲ್ಲ. ನಾವು ನಮಗೆ ಕಸ್ಟಮರ್ಸ್ ಎಲ್ಲಿಂದ ಕರೆ ಮಾಡಿದ್ರು ಸಹ ನಾವು ಅವರ ನೀಡ್ ಏನಿದೆ ಅದನ್ನು ನಾವು ಅವರಿಗೆ ಬಸುಕಿ UPS ಬಗ್ಗೆ ಹೇಳಿ ಅದನ್ನು ಅವರ ನೀಡ್ ಏನಿದೆ ಅದನ್ನು ಪೂರೈಸಿ ನಾವು ಅವರಿಗೆ ಇನ್ಸ್ಟಾಲೇಷನ್ ಮಾಡಿ ಕೊಡ್ತೇವೆ. ಓಕೆ, ಇವಾಗ ನಿಮಗೆ ಕರೆಯನ್ನೆಲ್ಲ ಮಾಡಿದರೆ ನಮ್ಮ ಮನೆಗೆ ಬೇಕು ಅಂತ ಎಷ್ಟು ಟೈಮಲ್ಲಿ ಈ ಒಂದು UPS ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳೋದಕ್ಕೆ ಟೈಮಿಂಗ್ಸ್ ತಗೊಳ್ತೀರಾ ಅಂತ? ಕಸ್ಟಮರ್ ಕರೆ ಮಾಡಿದ ಒಂದು 2 ದಿನದ ಒಳಗೆ ನಾವು ಇದನ್ನ ಫ್ರೀ ಇನ್ಸ್ಟಾಲೇಷನ್ ಅನ್ನ ಮಾಡಿ ಕೊಡ್ತೇವೆ. ಮತ್ತೆ ಸರ್ವಿಸ್ ಕೂಡ ಅವರು ಬೇಕು ಅಂದಾಗ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಓಕೆ, ಇಷ್ಟು ಮಾಹಿತಿಗಳು ಸಿಕ್ಕಿದ ಮೇಲೆ ಇನ್ನು ಕಸ್ಟಮರ್ಗಳು ಒಂದೇ ಮಾಡಬೇಕಾಗಿರುವಂಥದ್ದು ಬಸುಕಿ ಲಿಥಿಯಂ UPS ಕಡೆಗೆ ನಾವೆಲ್ಲರೂ ಕೂಡ ವಾಲಬೇಕು. ಯಾಕಂದರೆ ಕೇವಲ ನೀವು ಒಂದ್ಸಲ ಹಾಕಿದ ಮೇಲೆ ಅವರಿಗೂ ನಮಗೂ ಸಂಬಂಧ ಇಲ್ಲದ ರೀತಿಯಲ್ಲಿ ಇದು ಇರೋದಿಲ್ಲ. 10 ವರ್ಷಗಳ ಬ್ಯಾಟರಿ ಲೈಫ್ ಜೊತೆಗೆ 5 ವರ್ಷಗಳ ವ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಮತ್ತು ಅದನ್ನು ನಾವು ನೋಡಿದ್ರೆ ನಮಗೆ ಅಂದಾಜಾಗುತ್ತೆ. ಆಲ್ರೆಡಿ ನಾವು ಇವಾಗ ನೋಡಿದ್ದೇವೆ ಎಷ್ಟು ಫ್ರೀ ಮೇಂಟೆನೆನ್ಸ್ ಅಂತ. ನೋಡಿ,
ನೆಲದಲ್ಲಿ ಜಾಗಗಳು ಇಲ್ಲ ಅಂತ ಹೇಳಿದರೆ ನಾವು ವಾಲಲ್ಲಿ ಮೌಂಟ್ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿಯನ್ನು ಕೊಟ್ಟಿರುವಂಥ ಮತ್ತು ಕಡಿಮೆ ಸ್ಪೇಸಲ್ಲಿ ಫ್ರೀ ಮೇಂಟೆನೆನ್ಸ್ ಮಾಡಬಹುದಾದಂತಹ ಮತ್ತು 3 ತಿಂಗಳಿಗೆ ಒಮ್ಮೆ ನಮಗೆ ಬೇಕಾಗಿದ್ದ ಡಿಸ್ಟಿಲ್ ವಾಟರ್ನ ಚೇಂಜ್ ಮಾಡುವ ಅವಶ್ಯಕತೆಗಳೇ ಇದರಲ್ಲಿಲ್ಲ. ಅಷ್ಟು ಸುಲಭವಾಗಿ ನಮ್ಮ ಮನೆಯನ್ನು ಬೆಳಗುವುದಕ್ಕೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಬಂದು ಹೇಳ್ತಿರೋದು ಬಸುಕಿ ಲಿಥಿಯಂ UPS ಕಡೆಗೆ ನಾವೆಲ್ಲರೂ ಬದಲಾಗೋಣ ಅಂತ. ಚೆನ್ನಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗೆಯೇ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಬರಬೇಕು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಎಲ್ಲ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳಿಬಿಡಿ ಅಂತ. ಓಕೆ, ನಮ್ಮ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ನ ಕಾಂಟ್ಯಾಕ್ಟ್ ನಂಬರ್ 7899524876. ಓಕೆ, ಹಾಗೆಯೇ ಅಡ್ರೆಸ್ ಎಲ್ಲರಿಗೂ ಗೊತ್ತಿದೆ ಈ ಹಿಂದೆಯ ವಿಡಿಯೋ ನೋಡಿರೋರಿಗೆ. ಆದರೂ ನೀವು ಕೂಡ ಒಂದು ಇದು ಎಲ್ಲಿ ಬರುತ್ತೆ ಅಂತ ಕರೆಕ್ಟ್ ಆಗಿರೋ ಎಕ್ಸಾಕ್ಟ್ ಲೊಕೇಶನ್ ಹೇಳಿದರೆ ಜನರಿಗೆ ಇನ್ನೂ ಕೂಡ ಸುಲಭ ಆಗಿರುತ್ತೆ. ಓಕೆ, ನಮ್ಮ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಕಡಬ ಮೇನ್ ರೋಡಲ್ಲಿದೆ. ನೀವು ಸುಬ್ರಹ್ಮಣ್ಯ ಟು ಉಪ್ಪಿನಂಗಡಿ ಹೋಗುವಾಗ SBI ಬ್ಯಾಂಕ್ ಪಕ್ಕನಲ್ಲೇ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ ಶಾಪ್ ಇದೆ. ಎಸ್, ಓಕೆ. ಇದು ಈ ಒಂದು ಚಾಣಕ್ಯ ಎಲೆಕ್ಟ್ರಾನಿಕ್ಸ್ನಲ್ಲಿ ಸಿಗ್ತಕ್ಕಂತಹ ಎಲ್ಲ ಪ್ರಾಡಕ್ಟ್ಗಳು ಇದೆ, ಮೊದಲು ಸಿಗುವಂಥ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳಿದೆ. ಆದರೆ ಸದ್ಯಕ್ಕೆ ರಿಲೀಸ್ ಆಗಿರುವಂಥ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಏಕೈಕ ಫ್ರಾಂಚೈಸಿ ತಗೊಂಡಿರ್ತಕ್ಕಂಥ ಚಾಣಕ್ಯ ಎಲೆಕ್ಟ್ರಾನಿಕ್ಸ್ನಲ್ಲಿ ಸಿಗುವಂತಹ ಬಸುಕಿ ಲಿಥಿಯಂ UPSನ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ. ಓಕೆ, ಇದು ಬಸುಕಿ ಲಿಥಿಯಂ UPS ನೋಡಿ ಹೀಗೆ ಬರುತ್ತೆ. ಇದೊಂದು 22 kg ಅಷ್ಟೇ ಇದೆ. ಇದಕ್ಕೆ ನಿಮಗೆ 0 ಮೇಂಟೆನೆನ್ಸ್ ಇರುತ್ತೆ ಮತ್ತು ನೀವು ಇದು ಫಾಸ್ಟ್ ಮತ್ತು ಸೇಫ್ ಆಗಿ ಚಾರ್ಜ್ ಆಗುತ್ತೆ ಮತ್ತು ನಿಮಗೆ ಈಸಿ ಮತ್ತು ಕ್ವಿಕ್ ಆಗಿ ಇನ್ಸ್ಟಾಲೇಷನ್ ಮಾಡ್ಕೊಳ್ಬೋದು. ಈಗ ನಾನು ಇದು ಪ್ರಾಡಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ಫ್ಯಾನ್ ಬರುತ್ತೆ, ಇಲ್ಲಿ ಮತ್ತು ಇಲ್ಲಿ 2 ಫ್ಯಾನ್ ಬರುತ್ತೆ ನಿಮಗೆ. ಮತ್ತು ವಾಲ್ ಮೌಂಟ್ ಮಾಡೋದಕ್ಕೆ 2 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಮಾಡೋದಕ್ಕೆ ಸಪ್ರೇಟ್ ಟೂಲ್ಸನ್ನು ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಇದನ್ನು ಯೂಸ್ ಮಾಡಿಕೊಂಡು ನೀವು ವಾಲ್ ಮೌಂಟ್ ಮಾಡ್ಬೋದು. ತುಂಬ ಸೇಫ್ ಆಗಿದೆ ಇದು. ಇದರಲ್ಲಿ ಏನೂ ಪ್ರಾಬ್ಲಮ್ಸ್ ಬರೋದಿಲ್ಲ. ಇಷ್ಟು 22 kg ವಾಲ್ ಮೌಂಟ್ ಮಾಡೋದ್ರಿಂದ ನಿಮಗೆ ಏನೂ ಪ್ರಾಬ್ಲಮ್ ಬರಲ್ಲ ಇದನ್ನು ಯೂಸ್ ಮಾಡಿಕೊಂಡು. ಮತ್ತು ಇಲ್ಲಿ 3 ಫ್ಯೂಸ್ ಇದೆ. ಈ ಫ್ಯೂಸನ್ನು ಇನ್ಸರ್ಟ್ ಮಾಡಿಕೊಂಡು ಇಲ್ಲಿ ಇನ್ಸರ್ಟ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಡಿಸ್ಪ್ಲೇ ತೋರಿಸುತ್ತೆ. ಇಲ್ಲಿ ಡಿಸ್ಪ್ಲೇ ತೋರಿಸುತ್ತೆ ನೀವು ಇದೆಲ್ಲ ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ, ಪವರ್ ಲೋಡ್ ಎಷ್ಟು ಹಾಕಿದ್ದೀರಿ ಅಂತ ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ. ಒಂದು ವೇಳೆ ಹೆವಿ ಜಾಸ್ತಿ ನೀವು ಲೋಡ್ ಹಾಕಿದ ಕೂಡಲೇ ಇಲ್ಲಿ ಓವರ್ಲೋಡ್ ಆಪ್ಷನ್ ಇದೆ. ಇದು ಓವರ್ಲೋಡ್ ಆಪ್ಷನ್ ಇಲ್ಲಿ ಬ್ಲಿಂಕ್ ಆಗುತ್ತೆ. ಇದರಲ್ಲಿ ನಿಮಗೆ ಬ್ಯಾಟ್ರಿ ಮತ್ತು UPS ಇನ್ಬಿಲ್ಟ್ ಆಗಿ ಬರುತ್ತೆ. ಬಟ್ ಟ್ರೆಡಿಷನಲ್ UPS ಅಲ್ಲಿ ನಿಮಗೆ ಬ್ಯಾಟ್ರಿ ಬೇರೆ ಮತ್ತು ಇನ್ವರ್ಟರ್ ಸಪ್ರೇಟ್ ಆಗಿ ಬರ್ತಿತ್ತು. ಇದರಲ್ಲಿ ಒಂದೇ ಇದರಲ್ಲಿ ಇನ್ಬಿಲ್ಟ್ ಆಗಿ ಬರ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ನಿಮಗೆ 2500 ಬ್ಯಾಟ್ರಿ ಲೈಫ್ ಸೈಕಲ್ ಇದೆ. ಟ್ರೆಡಿಷನಲ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಒಳ್ಳೆ ಬ್ಯಾಟ್ರಿ ಲೈಫ್ ಸೈಕಲ್ ಇದೆ. 10 years ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ 10 years ಅಷ್ಟು ಬ್ಯಾಟ್ರಿ ಲೈಫ್ ಬರುತ್ತೆ. ಇದು ನಿಮಗೆ 4 to 5 hours ಅಲ್ಲಿ ಚಾರ್ಜ್ ಆಗುತ್ತೆ. ನಿಮಗೆ ಓಲ್ಡ್ ಬ್ಯಾಟ್ರಿ ಆದರೆ ಮ್ಯಾಕ್ಸಿಮಮ್ 10 hours ಎಲ್ಲ ತಗೊಳುತ್ತೆ. ಇದರಲ್ಲಿ ನಿಮಗೆ 4 to 5 hours ಅಲ್ಲಿ ಚಾರ್ಜ್ ಆಗುತ್ತೆ. ಓಕೆ, ನಾರ್ಮಲ್ UPSಗಳಲ್ಲಿ ನಿಮಗೆ ಒಂದೇ ಫ್ಯಾನ್ ಇರುತ್ತೆ. ಬಟ್ ಇದರಲ್ಲಿ ನಿಮಗೆ 2 ಸೇಫ್ಟಿ ಪರ್ಪಸ್ಸಿಗೋಸ್ಕರ 2 ಫ್ಯಾನ್ಗಳನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರು, ಇವಾಗ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇನೆ. ಆಲ್ರೆಡಿ ಇವಾಗ ನಾವು ಎಲ್ಲಿಂದ ಬಂದ್ವಿ ಅಂತ ಹೇಳಿದರೆ ಕಡಬದ ಚಾಣಕ್ಯ ಎಲೆಕ್ಟ್ರಾನಿಕ್ಸಿಂದ ಬಂದಿದ್ದೇವೆ. ಇದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿರುವಂಥ ಆರೆಂಜ್ ಎಂಟರ್ಪ್ರೈಸಸ್ ಅಂತ. ಸೊ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಬಸುಕಿ ಲಿಥಿಯಂ UPSನ್ನು ನಾವೆಲ್ಲರೂ ಕೂಡ ಇನ್ಸ್ಟಾಲೇಷನ್ ಮಾಡಬೇಕು ನಮ್ಮ ಮನೆಗೆ ಅಥವಾ ಶಾಪ್ಗಳಿಗೆ ಅಂತ ಹೇಳಿದರೆ ಇದೇ ಶಾಪಿನಿಂದ ಬಂದು ಕೂಡ ನಾವು ಆರ್ಡ್ರನ್ನು ಕೊಟ್ಟು ಇಲ್ಲಿಂದಲೇ ಇಲ್ಲಿರುವಂಥ ಸರ್ವಿಸಿನ ಮೂಲಕವಾಗಿ ನಮ್ಮ ಯಾವುದೇ ಒಂದು ಮನೆಗೆ ಅಥವಾ ಶಾಪ್ಗಳಿಗೆ ಇನ್ಸ್ಟಾಲ್ ಮಾಡಿಕೊಳ್ಬೋದು. ಇಲ್ಲಿ ಕೂಡ ನಮಗೆ ಅಂದರೆ ಚಾಣಕ್ಯದಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಈ ಬಸುಕಿ ಲಿಥಿಯಂ UPS ಇದು ಆರೆಂಜ್ ಎಂಟರ್ಪ್ರೈಸಸ್ನಲ್ಲಿ ಕೂಡ ಸಿಗ್ತದೆ. ಅದಕ್ಕೆ ಬೇಕಾಗಿ ಎಲ್ಲಿ ಸಿಗುತ್ತೆ ಸುಬ್ರಹ್ಮಣ್ಯದಲ್ಲಿ, ಎಲ್ಲಿ ಒಂದು ಲೊಕೇಶನ್ ಎಕ್ಸಾಕ್ಟ್ ಬರುತ್ತೆ ಅಂತ ಹೇಳಿದರೆ KSS ಕಾಲೇಜ್ ಎಲ್ಲರಿಗೂ ಗೊತ್ತೇ ಇದೆ. ಸೊ KSS ಕಾಲೇಜಿನ ಎದುರು ಭಾಗದಲ್ಲಿ ಈ ಆರೆಂಜ್ ಎಂಟರ್ಪ್ರೈಸಸ್ ಬರುತ್ತೆ. ಸೊ ಇಲ್ಲಿ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳ ಜೊತೆಗೆ ನಮಗೆ ಬಹುಮುಖ್ಯವಾಗಿ ಇವಾಗ ಬೇಕಾಗಿರುವಂಥ ಹಾಗೆಯೇ ಟ್ರೆಂಡಿಂಗ್ನಲ್ಲಿ ಇರತಕ್ಕಂತಹ ಬಸುಕಿ ಲಿಥಿಯಂ UPS ಇಲ್ಲಿ ಸಿಗ್ತದೆ. ಇವಾಗ ಇಲ್ಲಿಂದ ಆ ಒಂದು UPSನ್ನು ಪಡ್ಕೊಂಡು ಹೋಗಿ ಒಬ್ಬರು ಕಸ್ಟಮರಿಗೆ ಇವಾಗ ಇನ್ಸ್ಟಾಲೇಷನ್ ಮಾಡಲಿಕ್ಕಿದ್ದೇವೆ. ಸೊ ಹಾಗಿದ್ರೆ ತಡ ಬೇಡ, ಇಲ್ಲಿಂದ ಹೋಗಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೇವೆ ಅಂತ ಹೇಳೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಈಗ ನೋಡ್ಕೊಂಡು ಬರೋಣ ಬನ್ನಿ.
ಇನ್ಸ್ಟಾಲೇಷನ್ ಆಗಿದೆ. ಒಂದು ಮನೆಯಲ್ಲಿ ಇವಾಗ ಬಸುಕಿ ಲಿಥಿಯಂ UPS ಇನ್ಸ್ಟಾಲ್ ಮಾಡಿದ್ದೇವೆ. ಸೊ ನಿಮಗೆ ಇನ್ನಷ್ಟು ಕ್ಲಾರಿಟಿ ಸಿಗಲಿ ಅಂತ ಹೇಳಿ. ಸೊ ಅದು ಇವಾಗ ಬಸುಕಿ ಲಿಥಿಯಂ UPS ಅಲ್ಲಿ ಈಗ ರನ್ ಆಗ್ತಾ ಇದೆ ಫುಲ್ ಕರೆಂಟು. ಸೊ ಅದರಲ್ಲಿ ಮಿಕ್ಸಿ ರನ್ ಆಗುತ್ತಾ ಅಂತ ಒಂದು ನಮಗೆ ಒಂದು ಐಡಿಯಾ ಬೇಕಲ್ವಾ, ಅಂದರೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕಲ್ಲ ನಮಗೆ. ಸೊ ಅದು ನೋಡೋ ಬನ್ನಿ ಮಿಕ್ಸಿ ರನ್ ಆಗುತ್ತಾ ಅಂತ.